ದಿಶಾ ಅಂತ ಹೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಅದು ಹಿಂದೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ರಿವ್ಯೂ ಮಾಡಲಿಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿ ಅಧ್ಯಕ್ಷ ನಾನು. ಒಟ್ಟು ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಸುಮಾರು 67 ಯೋಜನೆಗಳಿದ್ದಾವೆ. ಅವುಗಳನ್ನೆಲ್ಲ ರಿವ್ಯೂ ಮಾಡಿದ್ದೀವಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಕೇಂದ್ರ ಸರ್ಕಾರನು ದುಡ್ಡಿರ್ತದೆ, ರಾಜ್ಯ ಸರ್ಕಾರದ್ದು ದುಡ್ಡಿರ್ತದೆ. ಒಂದೊಂದು ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದೊಂದು ಯೋಜನೆಗಳು 50-50 ಇರ್ತವೆ, ಒಂದೊಂದು ಯೋಜನೆಗಳು 60-40 ಇರ್ತವೆ, ಒಂದೊಂದು ಯೋಜನೆಗಳು 70-30 ಇರ್ತವೆ, ಒಂದೊಂದು ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ಜಾಸ್ತಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಟ್ಟು ಕರ್ನಾಟಕದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಒಟ್ಟು ಖರ್ಚು ಮಾಡ್ತಕ್ಕಂಥದ್ದು 46,859 ಕೋಟಿ. 46,859 ಕೋಟಿ. ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು 22,758 ಕೋಟಿ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,758 ಕೋಟಿ. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದರಲ್ಲಿ 22,758 ಕೋಟಿ ರೂಪಾಯಿನಲ್ಲಿ 24-25ರಲ್ಲಿ 18,562 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಇನ್ನೂ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಕೊಡ್ಲಿಲ್ಲಯ್ಯ, 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಈ 46,000 ಕೋಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,000 ಕೋಟಿ. ಅಂದ್ರೆ ಇನ್ನು 24,000 ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡುತ್ತೆ. 24,000 ಕೋಟಿ ರಾಜ್ಯ ಸರ್ಕಾರ, 22,000 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ. ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ರಾಜ್ಯ ಸರ್ಕಾರನೇ ಜಾಸ್ತಿ ಖರ್ಚು ಮಾಡ್ತದೆ. ಖರ್ಚಾಗಿರ್ತಕ್ಕಂಥದ್ದು ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 83%. ನಾನು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮುಂದಿನ ಈ ವರ್ಷದಿಂದ ಅಂದ್ರೆ 25-26ರಿಂದ ಈ ವರ್ಷದಿಂದ 100ಕ್ಕೆ 100 ಖರ್ಚು ಮಾಡಬೇಕು ಅಂತ ಹೇಳಿದ್ದೀನಿ. 83%. ಆ ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಕೇಂದ್ರ ಸರ್ಕಾರದಿಂದ ಕೊನೆಯಲ್ಲಿ ಬಂತು ದುಡ್ಡು, ಫೆಬ್ರವರಿ ಬಂತು, ಮಾರ್ಚ್ನಲ್ಲಿ ಬಂತು, ಹಾಗಾಗಿ ನಾವು ಖರ್ಚು ಮಾಡಕ್ಕಾಗಿಲ್ಲ. ಮಾರ್ಚ್ನಲ್ಲಿ ಬಂದದ್ದು ಲ್ಯಾಪ್ಸ್ ಏನಾಗಲ್ಲ. ಆ ದುಡ್ಡು ಬಂದ ದುಡ್ಡನ್ನ ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ ಇಟ್ಕೊಂಡು ಖರ್ಚು ಮಾಡ್ತೀವಿ ಅದನ್ನ. ಸೊ ಅದು ಬೇರೆ. ಬಟ್ 83% ಬಹಳ ಕಡಿಮೆ. 83% 100% ಆಗಿ ಖರ್ಚು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೀಬೇಕು, ಕೂಡಲೇ ಬಿಡುಗಡೆ ಮಾಡಿ ಅಂತ. ಮತ್ತೆ ಇಲ್ಲಿರ್ತಂತ ಮೆಂಬರ್ಗಳಿಗೂ ಕೂಡ ಹೇಳಿದ್ದೀನಿ. ಆ ಮೆಂಬರ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. MP-ಗಳಿಗೆ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಎಲ್ಲ MP-ಗಳಿಗೆ, BJP ಅವರಿಗೆ, ಕಾಂಗ್ರೆಸ್ನವರಿಗೆ, JDS-ನವರಿಗೆ ಎಲ್ರಿಗೂ ಪತ್ರ ಬರೆದಿದ್ದೀನಿ. ಮೀಟಿಂಗು ಕೂಡ ಮಾಡಿದ್ದೀನಿ. ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿದ್ದೀನಿ, ಅಮಿತ್ ಶಾನು ಭೇಟಿ ಮಾಡಿದ್ದೀನಿ, ಮತ್ತೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನೂ ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟಿದ್ದೀನಿ. ಬಂದಿರ್ತಕ್ಕಂಥ ಪತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ನೋಡ್ರಿ, ನಾನು ಈಗ ರಾಜಕೀಯ ಮಾತಾಡಕ್ ಹೋಗಲ್ಲ. ಕೊಡದೇ ಇರ್ತಕ್ಕಂಥದ್ದು ತಪ್ಪು. ಅವಾಗ ಅವರು ಕೊಡಲೇಬೇಕು. ಕೇಂದ್ರ ಸರ್ಕಾರ ಎಷ್ಟು ಒಪ್ಕೊಂಡಿರ್ತದೆ ಅಷ್ಟು ಕೊಡ್ಬೇಕು. ಅದು ಕೊಡದೆ ಹೋದ್ರೆ ನಾವು ಮೇಲಿನ ಮೇಲೆ ಹೇಳ್ತಕ್ಕಂಥದ್ದು ಮಾಡ್ತೀವಿ.